ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಕಬಾಬ್ ಅಂಗಡಿ. ಸೊ ಆಚೆ ನಿಂತ್ಕೊಂಡು ತಿಂತಾ ಇದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಒಳಗೆ ನೋಡೋಕೆ ಹೋದ್ರೆ ನಿಮಗೆ ಬಿಸಿ ಬಿಸಿಯಾಗಿ ಕಬಾಬು, ನೀರು ದೋಸೆ, ಚಿಕನ್ ಗೊತ್ತಲ್ಲ ಅಂತ ವೆರೈಟೀಸ್ ಎಲ್ಲ ಸಿಗ್ತಾ ಇದೆ ಅಂತಲೇ ಹೇಳಬೇಕು. ಆ್ಯಂಡ್ ಇದು 40 ಇಯರ್ಸಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಬರ್ತಿದ್ದಾರೆ. 1989 ಏನೋ ಶುರು ಮಾಡಿದ್ರಂತೆ. ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಫ್ರೇಸರ್ ಟೌನು ದಿಲ್ಖುಷ್ ಕಬಾಬ್ ಕಾರ್ನರ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಬರ್ತಾರೆ, ಬಿಸಿ ಬಿಸಿ ಕಬಾಬ್ ತೊಗೊತಾರೆ. 120 ರೂಪಾಯಿ ಚಿಕನ್ ಕಬಾಬು. ಇನ್ನೂ ಬೇಜಾನ್ ವೆರೈಟೀಸ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಹೇಗಿದೆ ಟೇಸ್ಟು, ಚಿಕನ್ ಗೊತ್ತಲ್ಲ ಅಂದರೆ ಏನು, ಚಿಕನ್ ಗೊತ್ತಿಲ್ಲ ಅಂದರೆ ಏನು ಅಂತ. ಸೊ ಬರೀ ನೆಕ್ಸ್ಟು ಶಿವಕುಮಾರ್ ಓಕೆ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಬರೋ ಮುಂಚೆ ಫೋನ್ ಮಾಡಿ ಹೇಳ್ತೀವಿ ಅವರಿಗೆ, ಯಾಕಂದ್ರೆ ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನಾವು ಫ್ರೆಂಡ್ಸ್ ಬರ್ಬೇಕಂದ್ರೆ ಕಾರಲ್ಲಿ ಬರ್ತೀವಿ ಲೇಟ್ ಆಗಿ. ಬಟ್ ಬಿಫೋರ್ ನಾವು ಇನ್ಫಾರ್ಮ್ ಮಾಡ್ತೀವಿ ಅವರಿಗೆ. ತೆಗೆದಕ್ಕೆ ಸ್ವಲ್ಪ ಅದಾದ್ರೆ ಹೋಗ್ಬಿಡುತ್ತೆ. ಟೇಸ್ಟ್ ಇಸ್ ವೆರಿ ಗುಡ್, ಚೆನ್ನಾಗಿ 30 ವರ್ಷ ಹಳೆ ಕಬಾಬು ಅದೇ ಟೇಸ್ಟ್ ಇವಾಗೂ ಇದೆಯಾ? ಅವಾಗ ಎಷ್ಟಿತ್ತು, ಇವಾಗ ಎಷ್ಟಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಕಬಾಬ್ ಆ್ಯಕ್ಚುಲಿ ನೋಡೋಕೆ 1 ಪ್ಲೇಟು 120 ರುಪೀಸಿಗೆ ಕೊಡ್ತಾ ಇದ್ದಾರೆ. ಒಂದು ಅಪ್ರಾಕ್ಸ್ 6 ಪೀಸಸ್ ಕೊಟ್ಟರು, ನಾವು 1 ಪೀಸ್ ಖಾಲಿ ಮಾಡಿಬಿಟ್ವಿ. ಸೊ ಗರಿ ಗರಿ ಆದಂಥ ಕಬಾಬು. ಸೊ ಇಲ್ಲಿ ನೋಡೋಕೆ ನಿಮಗೆ ಗರಿ ಗರಿ ಆಗಿರುತ್ತೆ, ಒಳಗೆ ಅದೇ ಥರ ಸಾಫ್ಟ್ ಆಗಿರುತ್ತೆ. ಮ್ಯಾಟ್ರ್ ಏನಂತಂದರೆ ಇದೇ ಸಿಂಪಲ್ಲು. ಸೊ ಆಚೆ ಗರಿ ಗರಿ, ಒಳಗೆ ಸಾಫ್ಟ್ ಕಬಾಬು. ಸೊ ಇದು ಹಂಗೆ ಲೈಕ್ ಯೂಸ್ಲಿ ಬೇಡ, ಹಂಗೆ ಟ್ರೈ ಮಾಡೋಣ. ಬಿಸಿ ಬಿಸಿ ಆದಂಥ ಕಬಾಬ್ ಅಂತಲೇ ಹೇಳ್ಬೇಕು. ಆ್ಯಕ್ಚುಲಿ ಜಾಸ್ತಿ ಟೆಕ್ಸ್ಚರ್ ಬಂದ್ಬಿಟ್ಟು ಒಂಥರ ಲೈಕ್ ಏನು ಕ್ರಿಸ್ಪಿಯಾಗಿದೆ, ಒಳಗೆ ಸಾಫ್ಟ್ ಆಗಿದೆ. ಅಂದರೆ ತಿನ್ನೋದಕ್ಕೆ ಒಂದು ಡಿಫ್ರೆಂಟ್ ಕಬಾಬ್ ಥರನೇ ಇಲ್ಲ, ಒಂಥರ ಹೊಸ ಮಸಾಲೆ ತಿಂದರೆ ಹೇಗಿರುತ್ತೆ ಆ ಥರ ಇದೆ. ಆ್ಯಂಡ್ ಚಟ್ನಿ ಇದೆಯಲ್ಲ, ಪುದೀನ ಚಟ್ನಿ, ಅದಕ್ಕೂ ತಗೊಂಡು ಲೈಟಾಗಿ ಪುದೀನ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಕೊಡ್ತಿದೆ. ಸೊ ನಾರ್ಮಲ್ ಆಗಿರೋ ಕಬಾಬು ಪುದೀನ ಚಟ್ನಿ ಕೊಟ್ಟಾಗ ಒಂಥರ ಸ್ಪೈಸಿಯಾಗಿ ಅನೌನ್ಸ್ ಮಾಡ್ತಾ ಇದೆ. ಬಟ್ 120 ರುಪೀಸ್ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ. ಬಿಕಾಸ್ ಒಂದು 6 ಪೀಸಸ್ಗೆ 100 ಗ್ರಾಮ್ ಅಂತ ಕಬಾಬ್ ಕೊಡ್ತಾರಲ್ಲ, ಅದೇ ಜಾಸ್ತಿ ಬರುತ್ತೆ. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಕಾಸ್ಟ್ಲಿ. ಆ್ಯಕ್ಚುಲಿ ನೋಡೋಕೆ ಶಾವಿಗೆಗೆ ಒಂಥರ ಚಿಕನ್ ಗ್ರೇವಿ ಎಲ್ಲ ತೊಗೊಂಡಿದ್ದೀವಿ. ಇದು ಆ್ಯಕ್ಚುಲಿ ಮಿಕ್ಸು. ಜಾಸ್ತಿ ಲಿವರ್ ಇಷ್ಟಪಡೋರಿಗೆ ಲಿವರೇ ಜಾಸ್ತಿ ಇದೆ. ಬಟ್ ಆಲ್ಸೋ ನೋಡೋಕೆ ಮಿಕ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಲಿವರ್ಗಳೇ ಜಾಸ್ತಿ ಇದೆ, ಒಂದು 3-4 ಪೀಸು. ಸೊ ಈ ಥರ ಪೀಸಸ್ಗಳೆಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಆ್ಯಂಡ್ ಇನ್ನು ಶಾವಿಗೆ ಬಗ್ಗೆ ಹೇಳ್ಬೇಕು ಅಂದರೆ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಶಾವಿಗೆ ತಗೊಂಡು ಸ್ಪೈಸಿ ಗ್ರೇವಿ ಗೈಸ್, ಖಾರ ಅಂತ ಗ್ರೇವಿ ಅಂತಲೇ ಹೇಳ್ಬೇಕು. ಲಿವರ್ ನಾವು ಇಷ್ಟು ಪ್ರಿಫರ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಪೀಸಸ್ ಇದೆಯಲ್ಲ, ಪೀಸಸ್ ಜೊತೆಗೆ ಹಂಗೆ ತೊಗೊಂಡು ನೋಡಿ. ಮಟನ್ ಚಿಕನು ಪೀಸ್ ಅಂತೂ ಈ ಥರ ಇದೆ, ಅದನ್ನು ಜೊತೆಗೆ ತಗೊಂಡು ಓಕೆ. ಪೀಸಸ್ ಬಂದ್ಬಿಟ್ಟು ಲೈಕ್ ಓಕೆ ಥರನೇ ಇದೆ, ಜಸ್ಟ್ ಆ್ಯಾವ್ರೇಜ್ ಆಗಿ. ಬಟ್ ಇವ್ರು ಕೊಟ್ಟಿರೋ ಶಾವಿಗೆ ಮತ್ತು ಆ ಗ್ರೇವಿ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಆಗಿದೆ, ಸ್ಪೈಸಿ ಆಗಿದೆ. ಈ ಕಡೆ ಫ್ರೇಸರ್ ಟೌನ್ ಕಡೆ ಬಂದರೆ ಒಂದ್ಸತಿ ಟ್ರೈ ಮಾಡ್ಬೋದು ಅಷ್ಟೇ. ನಾಟ್ ಟೈಪಿಂಗ್ ದಿಸ್ ಪ್ಲೇಸ್. ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಈ ಥರ ಒಂದು ಫ್ರೇಸರ್ ಟೌನ್ ಕಡೆ ಯಾರು ಒಂದು ಸ್ಟ್ರೀಟ್ ಚಾಟ್ ಅಥವಾ ಸ್ನ್ಯಾಕಿಂಗ್ ಪ್ಲೇಸ್ ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ಕೊಂಡು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.